ಸದ್ಯಕ್ಕೆ ಈ ಒಂದು ದೆಹಲಿಯ ಕೆಂಪುಕೋಟೆಯ ಸ್ಫೋಟಕ್ಕೆ ಯಾವ ರೀತಿಯಾದಂತಹ ಲಿಂಕ್ ಇದೆ? ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಏನು ಅಂತಂದ್ರೆ, ನಿನ್ನೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇಡೀ ರಾಜ್ಯವೇ, ಇಡೀ ದೇಶವೇ ನಿಜವಾಗ್ಲೂ ಒಂದು ರೀತಿಯಾಗಿ ಹೆದರ್ಕೊಂಡ್ಬಿಟ್ಟಿದೆ, ಭಯಭೀತರಾಗಿದ್ದಾರೆ ಎಲ್ಲರೂ ಕೂಡ. ಹಾಗಾಗಿ ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಸಂಭವಿಸಿತು ನಿನ್ನೆ. ಸ್ಫೋಟದ ತೀವ್ರತೆಗೆ ಮೃತದೇಹ ಛಿದ್ರವಾಗಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬರೋಬ್ಬರಿ 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳು ಆಗಿದೆ. ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಬಳಿ ಸ್ಫೋಟಕ I-20 ಕಾರಿನಲ್ಲಿ ಸಂಭವಿಸಿದಂತಹ ಭೀಕರ ಸ್ಫೋಟ ಇದು. ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಏನ್ ಸಂಭವಿಸಿತು, ಇದರಿಂದ ಮೃತದೇಹಗಳು ಛಿದ್ರ ಆಗಿ 1 ಕಿಲೋಮೀಟರ್ ದೂರದಷ್ಟು ಎಗರು ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆಗಳು ಏರಿಕೆ ಆಗ್ತಾ ಇದೆ. ನಿನ್ನೆ ಗೊತ್ತಾಗಿದ್ದು ಕೇವಲ 8 ಜನ ಅಂತೇಳಿ ಇವಾಗ ಗೊತ್ತಾಗ್ತಾ ಇರುವಂತದ್ದು ಬರೋಬ್ಬರಿ 20ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಸುಮಾರು ಒಂದು 10 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಅದೆಷ್ಟು ಜನ ಮೃತಪಟ್ಟಿದ್ದಾರೋ ಏನಾಗ್ತಿದೆಯೋ ಗೊತ್ತಿಲ್ಲ. I-20 ಕಾರಿನಲ್ಲಿ ಸಂಭವಿಸಿದಂತಹ ಭೀಕರ ಸ್ಫೋಟ ಇದು. ನೋಡಿ ದೀಪಾ, ಈಗಷ್ಟು ನಾವು ಮಾತಾಡ್ತಾ ಇದ್ವಿ ಅಂತಂದ್ರೆ, ನಿನ್ನೆ ನಡೆದಿರುವಂತಹ ಈ ಒಂದು ದೆಹಲಿಯ ಸ್ಫೋಟ ಏನಿದೆ, ಎಲ್ಲರೂ ಕೂಡ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಮಟ್ಟಿಗೆ ತೀವ್ರತೆ ಏನಿತ್ತು, ಆ ಸ್ಫೋಟದ ತೀವ್ರತೆ ಎಲ್ಲರನ್ನ ಕೂಡ ನಡಗಿಸಿ ನೀರಾಗಿಸ್ಬಿಟ್ಟಿದೆ. ಈಗಾಗಲೇ ನೋಡಿ, ದೆಹಲಿಯ ಜನತೆ ಹೇಳಿ ಕೇಳಿ, ಜನನಿಬಿಡ ಪ್ರದೇಶ ಅದು, ಹೇಳಿ ಕೇಳಿ ಸಾವಿರಾರು ಜನ ಓಡಾಡ್ತಿರ್ತಾರೆ, ದೆಹಲಿಗೂ ವಿಸಿಟ್ ಮಾಡ್ತಿರ್ತಾರೆ. ಪ್ರವಾಸಿ ತಾಣ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರೋಹಿಣಿ. ಆ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಕೂಡ ಯಾರು ಅನ್ಕೊಂಡಿರ್ಲಿಲ್ಲ. ಆ ರೀತಿಯಾಗಿ ಆಗ್ಬಿಟ್ಟಿದೆ. ಈಗಾಗಲೇ ನಿಜಕ್ಕೂ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಒಂದು ಕಡೆ ಆ ಮೃತದೇಹಗಳು ಛಿದ್ರವಾಗಿ ರಸ್ತೆಯಲ್ಲಿ ಎಲ್ಲೆಲ್ಲಿ ಕಣ್ಣು ಆಯಿಸ್ತೀವಿ ನೋಡು, ಎಲ್ಲವೂ ಕೂಡ ಮೃತದೇಹಗಳ ಭಾಗಗಳು ಕೂಡ ಸಿಗ್ತಾ ಇದಾವಂತೆ. ಈಗಾಗಲೇ 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿದೆ. 13 ಜನರು ಕೂಡ ಈಗಾಗಲೇ ಸಾವನ್ನಪ್ಪಿರುವಂತಹ ವರದಿ ಆಗಿರುವಂತದ್ದು. ಈ ಒಂದು ಪ್ರಕರಣ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ, ಮುಂದೆ ಏನಾಗುತ್ತೋ. ಈಗಾಗಲೇ ಆ ಒಂದು ಸ್ಥಳದಲ್ಲಿ ಈಗಾಗಲೇ NIA ಅಧಿಕಾರಿಗಳಾಗಿರ್ಬೋದು, NSG ಅಧಿಕಾರಿಗಳಾಗಿರ್ಬೋದು, ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಎಲ್ಲರೂ ಕೂಡ ದೌಡಾಯಿಸಿದ್ದಾರೆ. ನೋಡಿ, ಈ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಈ ಉಗ್ರ ಜಲಾಯನವನ್ನ ಭೇದಿಸುವಂತಹ ಕೆಲವೇ ಗಂಟೆಗಳಲ್ಲಿ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿ ಮಾಹಿತಿ ಪ್ರಕಾರ ಗೊತ್ತಾಗಿರುವಂತದ್ದು. ಇದರಲ್ಲಿ ಈ ಉಗ್ರರ ಕೈವಾಡ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ತನಿಖೆಯನ್ನ ಕೂಡ ಈಗಾಗಲೇ ಚುರುಕುಗೊಳಿಸಿದ್ದಾರೆ, ತನಿಖೆಯನ್ನ ಕೈಗೆತ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಇದ್ದಾರೆ ಇದ್ರ ಹಿಂದೆ, ಯಾವ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು. ಸೊ ಈಗಾಗಲೇ ದೆಹಲಿ ಅಷ್ಟೇ ಅಲ್ಲ, ಈ ಚಂಡೀಗಢ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಈ ನಮ್ಮ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಈ ರೀತಿಯಾದಂತಹ ಘಟನೆ ಸಂಭವಿಸಬಹುದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಾ ಕಡೆ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿರುವಂತದ್ದು. ಈಗಾಗಲೇ ಸ್ಫೋಟದ ತೀವ್ರತೆಗೂ ಈ ಮೃತದೇಹವಂತರು ಛಿದ್ರ ಆಗಿ ಹೋಗ್ಬಿಟ್ಟಿದ್ದಾವೆ. ಆ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತಂತೆ ಅಲ್ಲಿರುವಂತಹ ಜನರೇ ಹೇಳ್ತಿದ್ದಾರೆ, ಅಕ್ಕಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ಗಳೇ ನಡಿಗೆ ಹೋಗ್ಬಿಟ್ಟಿದ್ದಾವೆ. ಅಕ್ಕಪಕ್ಕ ನಿಲ್ಲಿಸಿರುವಂತಹ ವಾಹನಗಳಿಗೂ ಕೂಡ ಬೆಂಕಿ ಹತ್ಕೊಂಡು ದಗದಗನೆ ಹೊತ್ತಿ ಉರಿತಿದ್ದಾವೆ. ಎಷ್ಟರ ಮಟ್ಟಿಗೆ ಆ ಬೆಂಕಿ ಹೊತ್ಕೊಂಡು ಉರಿತಿದಾವ ಅಂತಂದ್ರೆ, ಆ ಗಾಡಿಗಳ ಗುರುತೇ ನಮ್ಗೆ ಪತ್ತೆ ಹಚ್ಚಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಮೃತದೇಹಗಳ ಗುರುತು ಪತ್ತೆ ಹಚ್ಚೋದಕ್ಕೂ ಕೂಡ ಒಂದು ದೊಡ್ಡ ಸವಾಲ್ ಆಗಿದೆ ಅಂತ ಹೇಳ್ಬೋದು ರೋಹಿಣಿ. ಅಷ್ಟರ ಮಟ್ಟಿಗೆ ಆ ಮೃತದೇಹಗಳ ಭಾಗಗಳು ಒಂದೊಂದ್ ಕಡೆ ಬಿದ್ದು ಬಿಟ್ಟಿದ್ದಾವೆ. ಇದರಿಂದ ನಿಜಕ್ಕೂ ದೊಡ್ಡ ಟಾಸ್ಕ್ ಕೂಡ ಎದುರಾಗಿದೆ. ಹೇಳಿಕಡಿ ಈ ವಾಹನ ಯಾರದು, ಯಾರಿಗೆ ಸೇರಿದೆ, ಎಲ್ಲಿಯ ರಿಜಿಸ್ಟ್ರೇಷನ್ ನಂಬರ್ ವಾಹನ ಇದು, ಯಾತಕ್ಕಾಗಿ ಅಲ್ಲಿ ಬಂತು, ಎಷ್ಟು ಗಂಟೆಗೆ ಈ ಸ್ಫೋಟ ಸಂಭವಿಸಿತು, ಯಾವ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು, ಆ ಸ್ಫೋಟ ಸಂಭವಿಸುವಂತಹ ಸಂದರ್ಭದಲ್ಲಿ ಆ ಕಾರ್ನಲ್ಲಿ ಎಷ್ಟು ಜನ ಇದ್ರು. ನೋಡಿ, ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ, 9 ಜನರ ಸಾವು, 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಪ್ರಕರಣ ಸಂಬಂಧ ಇಬ್ಬರ ಬಂಧನ ಆಗಿ ವಿಚಾರಣೆ ಕೂಡ ನಡೀತಾ ಇದೆ. ದೆಹಲಿ ಸ್ಫೋಟಕ್ಕೂ ಇದೆಯಾ ಹರಿಯಾಣ ಲಿಂಕ್? ಹಾಗಾದ್ರೆ ನಿನ್ನೆ ಅಷ್ಟೇ ಹರಿಯಾಣದಲ್ಲಿ ಮೆಗಾ ಆಪರೇಷನ್ ನಡೆದಿದೆ. 3 ವೈದ್ಯರು ಸೇರಿ 7 ಉಗ್ರರನ್ನ ಬಂಧಿಸಿದ್ದಾರೆ ಪೊಲೀಸರು. ಬಂಧಿತರ ಬಳಿ ಪತ್ತೆಯಾಗಿತ್ತು 350 kg RDX. ಇದೀಗ ಬಂಧಿತರ ಬಳಿ 350 kg RDX ಕೂಡ ಪತ್ತೆಯಾಗಿದೆ ಅಂತೆ. ನೋಡಿ, ನಿನ್ನೆ ಏನಾಯ್ತು, ಹೇಗಾಯ್ತು ಎಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅಂದ್ರೆ ಒಂದು ಕ್ಷಣ, ಈಗಾಗಲೇ ನಾ ಹೇಳ್ದೆ, ಎಲ್ಲರೂ ಕೂಡ ನಾರ್ಮಲ್ ಆಗಿ ದೆಹಲಿ ಅಂತಂದ್ರೆ ಏನು, ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿ, ಅಲ್ಲಿ ಅತಿ ಹೆಚ್ಚಾಗಿ ಜನಸಂದಣಿ ಅಥವಾ ಇಡೀ ದೇಶದ ಬೇರೆ ಬೇರೆ ದೇಶದಿಂದಲೂ ಕೂಡ ಜನ ಬಂದು ಅಲ್ಲಿ ವಾಸಿಸುವಂತಹ ಜಾಗ, ಅಥವಾ ಅಲ್ಲಿ ಬಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ಬಿಸಿ ಮಾಡ್ಕೊಂಡು, ಅಥವಾ ಅಲ್ಲೇ ಬಂದು ನಾವು ನಮ್ಮ ಜೀವನವನ್ನ ಏನೋ ಒಂದು ಉದ್ಧಾರ ಮಾಡ್ಕೊಳ್ತೀವಿ
ಮಾಡ್ತೀವಪ್ಪ ಅನ್ನುವಂಥ ಜನರಿಗೆ ಅಲ್ಲಿ ಬಂದು ಎಲ್ಲರೂ ಕೂಡ ನಾರ್ಮಲ್ ಆಗಿ ಆಸ್ ಯೂಶುವಲ್ ಆಗಿದ್ರು. ದಿಢೀರಾಗಿ ಒಂದು ಸ್ಫೋಟ ಆಗುತ್ತೆ. ಅದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಒಂದು ಸ್ಫೋಟದ ಶಬ್ದ ಇದೆಯಲ್ಲ, ಆ ಶಬ್ದ ಕೂಡ ಜನ ಇನ್ನೂ ಕೂಡ ಮರಿತಾ ಇಲ್ಲ. ದೆಹಲಿಯ ಜನ ಯಾವ ಮಟ್ಟಕ್ಕೆ ಹೆದರ್ಕೊಂಡಿದ್ದಾರೆ ಅಂತಂದ್ರೆ ಹೊರಗೆ ಹೋಗಕ್ಕೂ ಕಾಲಿಡಕ್ಕೂ ಇದೀಗ ನಡುಕ್ತಾ ಇದ್ದಾರೆ. ಅದರಲ್ಲೂ ಕೂಡ ನಡುಕ್ತಾ ಇದ್ದಾರೆ ಎಲ್ಲರೂ ಕೂಡ. ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಾದ ನಂತರ ಅಲ್ಲಿ ಏನಾಯ್ತು ಅಂತಂದ್ರೆ ದಿಢೀರಾಗಿ ಅಲ್ಲಿ ಅಮಿತ್ ಶಾ ಅವರು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಂತೆ. ಭೇಟಿ ಕೊಟ್ಟು ತದನಂತರ ಏನಾಯ್ತು ಹೇಗಾಯ್ತು ಎಲ್ಲವೂ ಕೂಡ ಅಲ್ಲಿ ವಿಚಾರಿಸಿದ್ದಾರೆ. ಆಮೇಲೆ ಅಲ್ಲಿ ಸಿಸಿಟಿವಿ ದೃಶ್ಯಗಳು ಎಲ್ಲವೂ ಕೂಡ ತೆಗೆದಿದಾಗ ಗೊತ್ತಾಗಿದ್ದು ಇದು ಒಂದು ಹರಿಯಾಣದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಾರು. ಯಾವುದು i20 ಕಾರಲ್ಲಿ ಏನು ಈ ಒಂದು ಸ್ಫೋಟಗೊಂಡಿತ್ತಲ್ಲ, ಇದು ಹರಿಯಾಣದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಾರು. ಅದು ಕೂಡ ಮೊಹಮ್ಮದ್ ಸಲ್ಮಾನ್ ಅನ್ನೋ ವ್ಯಕ್ತಿಯ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕಾರು ಅನ್ನೋದು ಗೊತ್ತಾಗ್ತು. ಅದಾದ ನಂತರ ಮೊಹಮ್ಮದ್ ಸಲ್ಮಾನ್ ಅನ್ನು ಕೂಡ ಬಂಧಿಸಿ ಅದಾದ ಮೇಲೆ ವಿಚಾರಣೆ ನಡೆಸ್ತಾರೆ ಪೊಲೀಸರು. ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗೋದು ಏನು ಅಂತಂದ್ರೆ ಸುಮಾರು 1.5 ಅಥವಾ 2 ವರ್ಷದ ಹಿಂದೆನೆ ಸಲ್ಮಾನ್ ಅನ್ನೋ ವ್ಯಕ್ತಿ ಬೇರೆಯವರಿಗೆ ಆ ಕಾರನ್ನ ಮಾರ್ಬಿಟ್ಟಿದ್ದಾರೆ. ದೇವೇಂದ್ರ ಅನ್ನೋ ವ್ಯಕ್ತಿ ಈ ಒಂದು ಕಾರನ್ನ ಯೂಸ್ ಮಾಡ್ತಿದ್ರು ಅಂತ ಹೇಳಿ. ಅದಾದ್ಮೇಲೆ ದೇವೇಂದ್ರ ಅವರನ್ನು ಕೂಡ ವಿಚಾರಣೆ ನಡೆಸಿದಾಗ ಅಲ್ಲಿ ಗೊತ್ತಾಗೋದು ಇಲ್ಲ, ದೇವೇಂದ್ರ ಅವರು ಕೂಡ ಮತ್ತೊಬ್ಬ ವ್ಯಕ್ತಿಗೆ ಇದನ್ನ ಸೇಲ್ ಮಾಡಿದ್ದಾರೆ. ಈಗ ಪುಲ್ವಾಮಾ ಲಿಂಕ್ ಇದೆ, ಬಹುಶಃ ಪುಲ್ವಾಮಾ ಲಿಂಕ್ ಇರಬಹುದು ಅಥವಾ ಉಗ್ರರು ಕೂಡ ಇದರಲ್ಲಿ ಉಗ್ರರ ಕೈವಾಡ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಬಹುಶಃ ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರಬಹುದು ಅಥವಾ ಬೇಕಂತಾನೆ ಮಾಡಿರ್ಬೋದು. ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದ್ರೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಇರುತ್ತೆ. ಅಂದ್ರೆ ಅಲ್ಲಿ ಏನಾಯ್ತು ಅಂದ್ರೆ ದೆಹಲಿಯಲ್ಲಿ ದಿಢೀರಾಗಿ ಈ ತರ ಆಯ್ತಲ್ಲ, ಅಲ್ಲಿರುವಂತಹ ಲಾಡ್ಜ್ ಗಳಿರ್ಬೋದು, ಅಲ್ಲಿರುವಂತಹ ಲಾಡ್ಜ್ ಗಳಲ್ಲಿ ಯಾವ ಜನ ಅಥವಾ ಬೇರೆ ಬೇರೆ ಹೊಸಬ್ರು ಯಾರು ಬಂದಲ್ಲಿ ಸ್ಟೇ ಆಗಿರ್ತಾರಲ್ಲ ಲಾಡ್ಜ್ ಗಳಲ್ಲಿ ಅಥವಾ ಬೇರೆ ಬೇರೆ ಹೋಟೆಲ್ಸ್ ಗಳಲ್ಲಿ ಅವರ ಐಡಿಗಳನ್ನ ಚೆಕ್ ಮಾಡಿದ್ದಾರೆ. ಎಲ್ಲವೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಯಾಕೆ ಅಂತಂದ್ರೆ ಮತ್ತೆ ಬೇರೆ ಕಡೆ ಏನಾದ್ರೂ ಇದೇ ತರ ಆದ್ರೆ ಮತ್ತೆ ಬೇರೆ ಕಡೆ ಇದು ಏನಾದ್ರೂ ಸಂಭವಿಸಿದ್ರೆ, ಹಾಗಾಗಿ ಅವ್ರ ಇಂಟೆಲಿಜೆನ್ಸ್ ಪ್ರಕಾರ ಏನಾಯ್ತು, ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಏನಾಯ್ತು, ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಮೈಸೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಭಾಗ ಇರ್ಬೋದು ಅಥವಾ ಬೇರೆ ಬೇರೆ ಭಾಗ ಇರ್ಬೋದು, ಇಲ್ಲಿ ಬೆಂಗಳೂರು ಕೂಡ ಇರ್ಬೋದು, ಇದ್ರಲ್ಲಿ ಇಂತಹ ಜಾಗಗಳಲ್ಲಿ ಸ್ವಲ್ಪ ಹೈ ಅಲರ್ಟ್ ಕರಾವಳಿ ಭಾಗದಲ್ಲೂ ಅಷ್ಟೇ ಈಗಾಗಲೇ ಎಲ್ಲಾ ರೀತಿಯಾದಂತಹ ಕಟ್ಟೆಚ್ಚರವನ್ನ ವಹಿಸಬೇಕು. ಕಾರಣ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾವುದೇ ರಿಸ್ಕ್ ಅನ್ನ ತಗೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ದಿಢೀರಾಗಿ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿಯಾಗಿ ಆಗಿದೆ. ಹಾಗಾಗಿ ಒಂದು ಕ್ಷಣ ನಾನು ಕೂಡ ಬೆಚ್ಚಿಬಿದ್ದೆ. ಇದೆಲ್ಲವೂ ಕೂಡ ನೋಡಿ ಅಲ್ಲಿರುವಂತಹ ಅಥವಾ ಅಲ್ಲಿ ಏನು ಮೃತಪಟ್ಟಿದ್ದಾರಲ್ಲ ಅವರ ಒಂದು ಕುಟುಂಬಗಳಿಗೆ ನಾನು ಕೂಡ ಸಂತಾಪವನ್ನ ಸೂಚಿಸ್ತೀನಿ. ತದನಂತರ ಹೇಗಾಯ್ತು ಏನಾಯ್ತು ಅಂತ ಹೇಳಿ ಈಗಾಗಲೇ ಅಲ್ಲಿನ ಸರ್ಕಾರ ಎಲ್ಲವೂ ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಹಾಗಾಗಿ ಇಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನೋಡಿ, ಸ್ಫೋಟಕ್ಕೂ ಮೊದಲಿನ ಫೋಟೋ ಈಗ ಬಯಲಾಗಿದೆ. ಬೆಚ್ಚಿ ಬೀಳಿಸಿದ i20 ಕಾರಿನ ಫೋಟೋ ಈಗ ಬಹಿರಂಗ ಆಗಿದೆ. 3 ಕೋಟೆ ಬಳಿ 3 ಗಂಟೆಗಳ ಕಾಲ ನಿಂತಿತ್ತಂತೆ ಕಾರು. ಮಧ್ಯಾಹ್ನ 3:19ಕ್ಕೆ ಪಾರ್ಕಿಂಗ್ ಸ್ಥಳಕ್ಕೆ ಪ್ರವೇಶ ಆಗುತ್ತೆ. ಸಂಜೆ 6:48ಕ್ಕೆ ಪಾರ್ಕಿಂಗ್ ಸ್ಥಳದಿಂದ ಹೊರಗಡೆ ಹೋಗುತ್ತೆ. ಪಾರ್ಕಿಂಗ್ ನಿಂದ ರಸ್ತೆಗೆ ಬರ್ತಾ ಇದ್ದಂತೆ ಕಾರು ಸ್ಫೋಟಗೊಳ್ಳುತ್ತೆ. ಸಂಜೆ 6:48ರಿಂದ 7ರ ನಡುವೆ ಈ ಒಂದು ಕಾರು ಏಕಾಏಕಿಯಾಗಿ ಸ್ಫೋಟಗೊಳ್ಳುತ್ತೆ. ಕಾರ್ನಲ್ಲಿದ್ದಂತಹ 3 ಜನರು ಕೂಡ ಇರ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಕಾರು ಏಕಾಏಕಿಯಾಗಿ ಸ್ಫೋಟಗೊಳ್ಳುತ್ತೆ. ಇಡೀ ದೆಹಲಿ ಜನತೆ ಈಗ ಬೆಚ್ಚು ಬಿದ್ದು ಬಿಟ್ಟಿದ್ದಾರೆ. ಯಾರು ಕೂಡ ಹೊರಗಡೆ ಬರೋದಕ್ಕೂ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಎಲ್ಲಿ ಏನಾಗ್ಬಿಡುತ್ತೋ, ಯಾವ ರೀತಿಯಾದಂತಹ ಅವಘಡಗಳಲ್ಲಿ ನಾವು ತುತ್ತಾಗ್ಬಿಡ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಆ ಮನೆಗಳಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ. ಅದು ನೋಡಿ, ಜನನಿಬಿಡ ಪ್ರದೇಶ, ಹೆಡೆಕೆಡೆ ಕೆಂಪು ಕೋಟೆಯನ್ನ ನೋಡೋದಕ್ಕಂತ ಹೇಳಿ ನಾನಾ ಭಾಗಗಳಿಂದ ಬರ್ತಾರೆ. ಅಂಥದ್ರಲ್ಲಿ ಈ ರೀತಿಯಾದಂತಹ ದುರ್ಘಟನೆ ಆಗತ್ತೆ ಅಂತ ಹೇಳಿ ಕೂಡ ಯಾರು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಜಸ್ಟ್ ನೋಡಿ, ಈ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಉಗ್ರ ಈ ಸಂಘಟನೆಗಳು ಏನಿದಾವೆ ಪೊಲೀಸರು ಭೇದಿಸಿದ್ರು. ತದನಂತರ ಕೆಲವೇ ಗಂಟೆಗಳಲ್ಲಿ ಈ ರೀತಿಯಾದಂತಹ ಘಟನೆ ಸಂಭವಿಸುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದ್ರ ಹಿಂದೆ ಉಗ್ರರ ಕೈವಾಡ ಇದೆ ಅಂತ ಹೇಳಿ ಒಂದು ಕಡೆ ಅನುಮಾನ ಕೂಡ ಈಗ ಹುಟ್ಕೊಂಡಿದೆ. ಆ ಒಂದು ಸ್ಥಳಕ್ಕೆ NIA ಅಧಿಕಾರಿಗಳು ಆಗಿರ್ಬೋದು, NSG ಅಧಿಕಾರಿಗಳು ಕೂಡ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾರಿದರ ಇದ್ರ ಹಿಂದೆ ಸೊ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಯಾವಾಗ ಸ್ಫೋಟಗೊಳ್ಳುತ್ತೆ ಆ ಸಂದರ್ಭದಲ್ಲಿ ಅಕ್ಕಪಕ್ಕ ನಿಲ್ಲಿಸಿರುವಂತಹ ಕಾರುಗಳು ಎಷ್ಟರ ಮಟ್ಟಿಗೆ ದಗದಗನೆ ಹೊತ್ತಿ ಉರಿತಾವಂತಂದ್ರೆ ಆ ಪಾಪ ನಡ್ಕೊಂಡು ಹೋಗ್ತಿರ್ತಾರೆ ಜನರು. ಏಕಾಏಕಿಯಾಗಿ ಸ್ಫೋಟಗೊಳ್ತಾ ಇದ್ದಂತೆ ಅವರು ಅಲ್ಲೇ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹಗಳಂತೂ 1 ಕಿಲೋಮೀಟರ್ಕ್ಕೂ ದೂರಕ್ಕೂ ಭಾಗಗಳು ಎಲ್ಲವೂ ಕೂಡ ಛಿದ್ರ ಆಗಿ ಹೋಗ್ಬಿಡ್ತಾವೆ. ಸೊ ಸಂಜೆ